ನಿಮಗೆ ಮಂಗಳವಾಗಲಿ. ಭೀಷ್ಮ ದ್ರೋಣ ವಿದುರಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ಮತೋನ್ಮತ್ತನಾದ ದುರ್ಯೋಧನನು ನನ್ನನ್ನು ನೋಡದೆ ಕುಳಿತಿರುವನಲ್ಲ, ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಡಿ. ಗುರುಕುಲದ ಚಕ್ರವರ್ತಿಯಾದ ನೀನು ಈ ಗೋಪಾಲನ ಪಾದಕ್ಕೆರಗುವುದೇ? ಛೇ ಛೇ, ಬಯಸಿದ್ದರೆ ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೀನಲ್ಲ. ಕೃಷ್ಣ, ಧೂತನಾಗಿ ಬಂದಿರುವ ನಿನ್ನಲ್ಲಿ ಧೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಅದಿರಲಿ ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದೇನ? ಇರಬಹುದು, ಏನು ಇದ್ದೇ ಇದೆ. ಗೋಪಿ ಕೌಂಗನಿಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ
ನಮ್ಮ ರಾಜನರ್ತಕಿಯ ನರ್ತನವನ್ನು ನೋಡು, ಸಂತೋಷ ಪಡು, ಖುಷಿ ಪಡು, ತೃಪ್ತಿ ಪಡು. ಆ ಪಾಂಡವರ ರಾಯಭಾರಿ ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ನಮ್ಮ ಅರಮನೆಯ ರಾಜನರ್ತಿಕೆಯರನ್ನು ಬರೆಮಾಡು. ಕೃಷ್ಣ, ಸಹೋದರ ದುಶ್ಯಾಸನ, ಅಣ್ಣ ಅಲೆ ಅಲೆ ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರಾದಿ, ಕುರುವಂಶ ಕುಲ ತಿಲಕ ಮುಕುಟೇಶ್ವರಾದಿ, ಕರುಣಾಳು ಗುರುಭೂ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ದುಶ್ಯಾಸನ, ಪರಮಾತ, ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಕರ್ಣನ ಪರಮಾಪ್ತ, ಚಾಪ ವಿದ್ಯದಿ ಶೂರ ಕರ್ಣನ ಪರಮಾತ್ಮ, ಸೋದರ ಮಾವನ ಇತತಿ ಚತುರ, ಚೌರವೇಶ್ವರ, ಚತುರ, ಮಾವನ ಇತತಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಕುರುಭೂ ರಾಜೇಶ್ವರ, ಕುರುವಂಶ ಕುಲ ತಿಲ ಮುಕುಟೇಶ್ವರಾದಿ, ಕರುಣಾಳು ಕುರುಭೂ ರಾಜೇಶ್ವರ. ಸಹೋದರ
ಅಣ್ಣ ಹರೇ ಮಾವ ಹರೇ ಹರೇ ನರ್ತಕಿಯರೇ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವಾ ಕೊಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ನರ್ತಕಿಯರೇ ಮತ್ತೊಮ್ಮೆ ಹೇಳಿ. ಭೀಮನಿಗಿವರು ಕಡುವೈರಿ ನಮ್ಮ ಹರೇ ಅಸ್ತಿನಾಪುರ ಭೀಮನಿಗಿವರು ಕಡುವೈರಿ ನಮ್ಮ ಅಸ್ತಿನಾಪುರ ತೊಳೆಯ ಗದರಿ ಇವರಿಗೆ ಸಾಟಿ ಯಾರಿಗಿರಲಿ ಇವರಿಗೆ ಸಾಟಿ ಕುರುವಂಶ ಕುಲತಿಲ ಚಲದಂಕ ಮಲ್ಲ ಕುರುವಂಶ ಕುಲತಿಲ ಚಲದಂಕ ಮಲ್ಲ ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲತಿಲ ಮುಕುಟೇಶ್ವರಾದಿ ಕರುಣಾಳು ಕುರುಬು ರಾಜೇಶ್ವರ 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 ಯಾರಲ್ಲಿ ಈ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಡುವುದಾಗಿ ಅನುಜ ದುಶ್ಯಾಸನ. ಅಣ್ಣ ಸಭಾಸದರೇ, ಕೃಷ್ಣ ನರ್ತನವನ್ನು ನೋಡಿದೆಯಲ್ಲ, ಈಗ ತಿಳಿಸು ನೀನು ಬಂದ ಕಾರ್ಯವೇನೆಂಬುದನ್ನು. ದುರ್ಯೋಧನ, ಭೀಷ್ಮ ದ್ರೋಣ ವಿದುರಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ರಾಜ್ಯದ ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಏನು ಬೇಕಾದರೂ ಹೇಳು, ಕೇಳುವೆನು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು.
ಭೀಷ್ಮರೇ ಇದು ಯಾವ ಧರ್ಮ? ಗುರುಪಿತ ಭೀಷ್ಮರೇ ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ ಗುರುದ್ರೋಣರೇ ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬಾರರೋ. ಸದ್ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದು ದುಡುಕಬೇಡವೋ, ಸಮಭಾಗವನಿತ್ತು ಸುಖದಿ ಬಾಳು ಕುರುನಂದನ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ನನ್ನೊಡನೆ ಕಳಿಸಿರುವ ಸಂದೇಶಗಳನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿ ಕ್ಷತ್ರಿಯರಾದರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಈ ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿ ಈಗ ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು. ಈ ಇವೆರಡರಲ್ಲಿ ಒಂದು ಪ್ರಶ್ನೆ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದು. ಮಿತ್ರರೇ, ಈ ಪೀಳಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ
ಧರ್ಮಶೀಲರು ಸ್ನೇಹಶೀಲರು ಆದ ಆ ಪಾಂಡವರು ತಮ್ಮಗಳ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ಮುನೆಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದರರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದಾನ, ಕಪಟ ದ್ಯೂತ, ಈ ಡಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸುಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನು ಸೇರಿದೆ. ವತ್ಸ ಸುಯೋಧನ, ಕರೆಸಿಗ ನೀನು ಅನುಜಾತರನ್ನು ಕರೆಸಿಗ ನೀನು ಅನುಜಾತರನ್ನು ಧರೆಯ ನೀತು ನೀನು ಸುಯೋಧನ, ಧರೆಯ ನೀತು ನೀನು ಸೌಖ್ಯದಿಂದ ಬಾಳು ಆಲಿಸು ತನಯ ಶಶಿಕುಲ ನಿಲಯಾಲಿಸು ತನಯ. ಸುಯೋಧನ, ಪಾಂಡು ಪುತ್ರರನ್ನು ಕರೆಸಿಗ ನೀನು. ಸುಯೋಧನ, ಪಾಂಡು ಪುತ್ರರನ್ನು ಕರೆಸಿಗ ನೀನು ರಾಜ್ಯವನ್ನು ಕೊಟ್ಟು ರಾಜ್ಯವನ್ನು ಕೊಟ್ಟು ಅರುಷದಿಂದ ಬಾಳು ಆಲಿಸು ತನಯ ಶಶಿಕುಲ ನಿಲಯಾಲಿಸು ತನಯ. ಭೀಮಾರ್ಜುನರೇನು ಸಾಮಾನ್ಯರೇನೋ ಭೀಮಾರ್ಜುನರೇನು ಸಾಮಾನ್ಯರೇನು ಜಗಜ್ಜತಿ ಭೀಮ ಮೂರು ಲೋಕದ ಗಂಡು ಜಗಜ್ಜತಿ ಭೀಮ ಮೂರು ಲೋಕದ ಗಂಡು ಸಾಮಾನ್ಯರೇನು ಆಲಿಸು ತನಯ ಶಶಿಕುಲ ನಿಲಯಾಲಿಸು ತನಯ. ತನಯ ತನಯ ಸುಯೋಧನ, ತಾತ, ಶ್ರೀಕೃಷ್ಣ ಪರಮಾತ್ಮರು ವಿವರಿಸಿದಂತಹ ರಾಜಕಾರ್ಯ ವ್ಯವಸ್ಥೆಯು ಗೌರವಿಸಿ ನಾವೆಲ್ಲರೂ ಆತನಂತೆ ನಡೆಯುವುದು ಉತ್ತಮವೆನಿಸುವುದು. ದುರ್ಯೋಧನ, ಶ್ರೀಕೃಷ್ಣ ಸಂದೇಶವು ಏತಕ್ಕೆ ಅನುಜನ ಬಿಡು ಚಿಂತೆ, ಏತಕ್ಕೆ ಅನುಜನ ಬಿಡು ಚಿಂತೆ, ಸಲ್ಲಲು ವೈರ್ಯ ಸಾಧಿಸಲಿರುವರು, ಏತಕ್ಕೆ ಅನುಜನ ಬಿಡು ಚಿಂತೆ, ಸಲ್ಲಲು ವೈರ್ಯ ಸಾಧಿಸಲಿರುವುದು, ಏತಕ್ಕೆ ಅನುಜನ ಬಿಡು ಚಿಂತೆ, ಬಿಡು ಚಿಂತೆ, ಬಿಡು ಚಿಂತೆ. ದುರ್ಯೋಧನ, ಶ್ರೀಕೃಷ್ಣ ಸಂದೇಶವು ಪಿತಾಮಹ ಭೀಷ್ಮನು ನನ್ನ ಉದ್ದೇಶವು
ಒಂದೇ ಆಗಿದೆ. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳುವುದು ನಿಜ ಅಲ್ಲವೇ? ದುರ್ಯೋಧನ, ಯಾರು ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವರಲ್ಲಿ ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನವು. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿಮ್ಮಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಅವರಿಗೆ ಉಪದೇಶ ಮಾಡುವುದು ನಮ್ಮಂತವರ ಧರ್ಮ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ಯೌವನ ಮದದಿಂದ ನೀನು ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶ ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವೆ, ನಿನ್ನ ತಂದೆ ಪೀತಾಮಹ ಭೀಷ್ಮರು ಕೃಷ್ಣರು ಇವರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಯಾರಿಗೂ ಶಾಶ್ವತವಲ್ಲ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಟ್ಟು ಅವರನ್ನು ಹಾರೈಸು. ಇದೇ ನನ್ನ ಅಭಿಮತ. ವಿದುರ ಏನು ಹೇಳಿದೆ? ಆ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ ನಿನಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ಧೂತತ್ವವನ್ನು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಕೃಷ್ಣ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕ್ಪಟತ್ವ. ಏನು ಹೇಳಿದೆ ಕೃಷ್ಣ? ಅದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆ. ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಫಲೆ ಕಪಟ ನಾಟಕ ಸೂತ್ರಧಾರಿ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಕೇಳು ಕೃಷ್ಣ. ಈ ಕೆಚ್ಚದೆಯ ಕೌರವನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ಪಂಡ ಭೀಮನು. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಪುಂಸಕ ಪಾತ್ರ. ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟೀಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಕೃಷ್ಣ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪಥ ಆಯ್ಕೆಯನ್ನು ಆರಿಸುವ ಯೋಚನೆಯನ್ನು ಮಾಡಿದರಲ್ಲವೇ ಆ ಪಾಂಡವರು. ಅದು ದುರಾಶಯ. ನಾವೇ ಸಮಸ್ತರು ಜಯಶೀಲರೆಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸದು, ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ಒಪ್ಪಿದವು. ದುರಾತ್ಮರ ದ್ರೋಹಿಗಳು ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ. ಕೃಷ್ಣ ದುರಾತ್ಮರ ದ್ರೋಹಿಗಳು ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ
ನೀಕ್ಷಣ ಹದವ ಮುರಿವ ನೀಕ್ಷಣ ಕೃಷ್ಣ ಕೊಂಡವನ್ನು ಭೇದಿಸಿ ಛಲವ ಜಯಿಸಿ ಬರುವನ ಕೃಷ್ಣ ಕೊಂಡವನ್ನು ಭೇದಿಸಿ ಛಲವ ಜಯಿಸಿ ಬರುವನ ಮುದದಿ ಮೆರವಾದವರನ್ನು ಮೆರವಾದವರನ್ನು ಛಲವ ತರಿದು ಬಿಡುವೆನು ಸುರೋತ್ತನ ಹೋಗಿಗಳು ಹದವ ಮುರಿವ ನೀಕ್ಷಣ ಹದವ ಮುರಿವ ನೀಕ್ಷಣ ಹದವ ಮುರಿವ ನೀಕ್ಷಣ. ಹೊಣ್ಣನ ಮಾತುಗಳೆಲ್ಲವೂ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿ ಉಳಿತಿರುವ ಕೋಪಾಗ್ನಿ ಜೋಲಿಗೆ ಕೃಷ್ಣ ಇದ್ದಹೋ ವೀರರ ಮಾತಿಗೆ ಶಾಂತಿ ಹೋಗೋದಿಲ್ಲ. ಕೃಷ್ಣ ಶಾಂತಿ ಹೋಗೋದಿಲ್ಲ. ಓ ಪಾಂಡವರ ಸೇನಾ ಸಮ್ಮುಖವನ್ನು ಕಾಳಗಿ ಬೆಲ್ಲವಳ ದಂಡುಗಳು ಮಾವೆಂದು ತಿಳಿ. ಓ ಬಂಡ ಭೀಮನ ಪುಂಡವನ್ನು ಚೆಂಡಾಡಲು ಸದಾ ಸನ್ನದ್ಧನಾಗಿರುವನು ಈ ದುಶ್ಯಾಸನನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಕೃಷ್ಣ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆ ಮಾತನಾಡುತ್ತಿರುವೆ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ಯೋಚಿಸು ಕರ್ಣ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೃಢನಾಧನೆಗೆ ಸಮರ್ಯಾರೋ. ದೃಢನಾಧನೆಗೆ ಸಮರುಂಟೆ. ವಿಭವ ಮರೆತು ಬಿಡು ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ಸಮರ ಸಮರ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಭಾವ ವಲ್ಲಭನೇ. ಪಾಂಡುತನಯರ ಹಿತವನ್ನು ಬಯಸಿ ಪಾಂಡುತನಯರ ಹಿತವನ್ನು ಬಯಸಿ ಸಂಧಿಯ ನಾಟಕ ಆಡಲೆಂದು ಬಂದೆಯ. ಸಂಧಿಯ ನಾಟಕ ಹಾಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ.
ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿನಿ ಹಠವಂತರು ನಾವು ಹಿತವಿದು ತಿಳಿನಿ ರಣದೋಪಾತನ ಶಿರ ಕಡೆದಿಡುವೆ ರಣದಲು ಪಾರ್ಥನ ಶಿರ ಕಡೆದಿಡುವೆ ರಣದ ಪಾರ್ಥನ ಶಿರ ಕಡೆದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾವಾ ವಲ್ಲಭನೇ ಕೃಷ್ಣ ಅರ್ಜುನನ ಮೇಲಿರುವ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲ ಈ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾವು ಒಪ್ಪುವುದಿಲ್ಲ ಭಲೆ 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 ಹಂಗಾದಿಪ ಭಲೆ ಯಾರ ವಾಗ್ಗಣಿಯ ಕಂಠವು ಬಿಗಿದಂತಾಯಿತು ಏನಿನ್ನ ಧರ್ಮದ ನುಡಿಗಳಿಂದ ಮೇರೆ ಮೀರಿತು ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನಿಶ್ಚಿತ. ಆದರೂ ಒಂದು ಮಾತನ್ನು ಹೇಳುವೆ, ಆಲೋಚಿಸುವ ಯೋಧನ. ಏನು ಕೃಷ್ಣ? ಭಾರತ ಭೂಮಿ ಸಜೈಸೆ ದುರಾಶಾ ಭಾರತ ಭೂಮಿ ಸಜೈಸೆ ದುರಾಶಾ ನಿರಾಕರಿಸದಿರೈ ಭಾರತ ಭೂಮಿ ಕರೆ ಸಿಗಲಿ ಅನುಜಾತರ ಕರೆ ಸಿಗಲಿ ಅನುಜಾತರ ಅರಯನಿತ್ತು ಖ್ಯಾತಿ ಪಡೆ ಸುಖಿಯಾಗೋ ಮೇಲ ಅರಯನಿತ್ತು ಖ್ಯಾತಿ ಪಡೆ ಸುಖಿಯಾಗೋ ಮೇಲ ಭಾರತ ಭೂಮಿ ಸಜೈಸೆ ದುರಾಶಾ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೇ ಭಾರತ ಭೂಮೇಶ ವೈರವನೇ ನೀಗೆ ಸೈರಣಯ ತಾಳೆ ವೈರವನೇ ನೀಗೆ ಸೈರಣಯ ತಾಳೆ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತ ನೆನೆತೆ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತ ನೆನೆತೆ ಹೊರೆ ಧರೆಯ ಭಾರತ ಭೂಮಿ ಸಜೈಸೆ ದುರಾಶಾ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೇ ಭಾರತ ಭೂಮೀಶ. ಈ ನಿನ್ನ ಗುರು ಹಿರಿಯರು ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಇಚ್ಛಿಸುವೆಯಾ? ಯೋಚಿಸು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು.
ಮಿತ್ರರು ಪುಳಿಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಶಾಯವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ನೀನು ದೀಕ್ಷಿತನಾಗು. ಆಗ ನೀನು ಈ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರು ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಯುದ್ಧದಲ್ಲಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನ ಸಂಧಿ ಭಿಕ್ಷೆಯನ್ನು ಬೇಡಿ ಭಿಕ್ಷೆ ಪ್ರದಾನ ಮಾಡಿಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ನಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಧರ್ಯೋಧನ ಪರಂತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಚ್ಯವಾದ ಜೀವನ. ಧರ್ಮ ವೀರುಗಳಾದವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಭಯಪಡಲಾರ, ಭಯಪಡಲಾಗದು. ಇರಲಾಗದು ದುರ್ಯೋಧನ. ನಿನ್ನ ಯುದ್ಧವು ಅಭಿಷ್ಟವೇ ಆದರೆ ಅದನ್ನು ನೀನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದುತ್ತ ಕೆಳೆದಿದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಿಂದು ನೀನು ಮಾಡಿದ ಅವ್ಯಾಜ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಫೂರ್ತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆ ಪಾಂಡವರಲ್ಲಿ ನೀನು ಜಗನ್ನೆಯಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಗಟ್ಟಾದು ಈ ಕೌರವನನ್ನು ಕೆಣಕಿ ಕೇಕೆ ಹಾಕಿದ ಕಲಲ್ಲ ಆ ಪಾಂಡವ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟನು ಕೃಷ್ಣ. ನಾನೀ ಛಲವನ್ನು ಭೂತ ಬೇತಗಳಿಗೆ ಒಡೆಯನಾದ ಭೂತನಾದೇಶ್ವರನ ಕದನಕ್ಕೆ ಎಂದರೂ ಸರಿಯೇ. ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಣರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಸ್ಮಶಾನದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ. ಛಲ ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ ಅದು ಮಾಡಿ ಕಲ್ಲಲಿಯವ ರಾಜವ. ಕೇಳು ಮುರಹರಿಯೇ ಅದು ಮಾಡಿ ಕಲ್ಲಲಿಯವ ರಾಜವ. ಛಲವನ್ನು ಬಿಡನು, ನೆಲವನ್ನು ಕೊಡನು. ಛಲವ ಬಿಡನು, ನೆಲವ ಕೊಡುವುದಿಲ್ಲವ ರಾಜವ. ಪಡೆಯ ಮಾತಿಗೂ ನಿರಂತರದು ಕೊಡುವುದಿಲ್ಲವ ರಾಜವ. ಅಮಂದಿನಿಂದ ನಾವು ಯಮನಾದ ಯುದ್ಧವ. ಅಮಂದಿನಿಂದ ನಾವು ಯಮನಾದ ಯುದ್ಧ. ಮೋದಿ ಗೆಲ್ಲಲಿ ರಾಜ ನೋಡಿ ಗೆಲ್ಲುವನ. ಮೋದಿ ಗೆಲ್ಲಲಿ ರಾಜ ನೋಡಿ ಗೆಲ್ಲುವನ. ಕೊಡುವುದಿಲ್ಲವ ರಾಜವ. ಪಡೆಯ ಮಾತಿ
ದಾಸರಾಗಿ ರೀತಿಯ ತಿಳಿಯದೆ ಈತರ ನುಡಿಯುವೆ ರೀತಿಯ ತಿಳಿಯದೆ ಈತರ ಕೊಡುವುದಿಲ್ಲವ ರಾಜ್ಯವ ಹಳೆಯ ಮಾತಿದು ನಿರಂತ ಬಿಡುವುದಿಲ್ಲವ ರಾಜ್ಯವ. ಕೃಷ್ಣ ಪಾಂಡವರು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರತಿಕರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಜಲ ತೊಟ್ಟು ಮಾಡುವ ಯುದ್ಧ ಖಡಾಖಡಿ, ಸತ್ತರೆ ಸಾಯುಧ್ಯ, ಬದುಕಿದ ಈ ಅಖಂಡ ಸಾಮ್ರಾಜ್ಯ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ಸಭೆಯಲ್ಲೋ, ಪಾಂಡುನಂದನ ಮಿತ್ರ ಕೂಟ. ಬೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ ದುಶ್ಯಾಸನ, ಬೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕಾಡು ದೊರೆಯಲು ನಾಡಿ ಹೋಗಲಿ ಸೇರಲಾಗಲು ರೋಚನಲು ಕೃಷ್ಣ. ಕಾಡು ದೊರೆಯಲು ನಾಡಿ ಹೋಗಲಿ ಸೇರಲಾಗಲು ರೋಚನಲು. ದುಷ್ಟ ಪಾಂಡವರ ಪುಷ್ಟಿ ಮುಳುಗಿದ, ದುಷ್ಟ ಪಾಂಡವರ ಪುಷ್ಟಿ ಮುಳುಗಿದ. ಗಟ್ಟಿ ಮೆಲಗಿವೆ ತರಜಡಗೆ, ಓ ಗಟ್ಟಿ ಮೆಲಗಿವೆ ತರಜಡಗೆ. ಹೇಳಿ ಪಾಂಡವರ ಕೂಡಿ ಬಾಳು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಅಣ್ಣ, ಇದು ಕೌರವರ ಸಭೆಯಲ್ಲೋ, ಪಾಂಡುನಂದನ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದ ಈ ಪರಿವೃದ್ಧರು ನಿನ್ನ ನಿಂದೆಯನ್ನು ಅದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರೆತರೆ ಇವರೆಂತಹ ದ್ರೋಹ ಚಿಂತನೆಗೂ ಹೆಸರತಕ್ಕವರಲ್ಲ. ಅಣ್ಣ, ಮಾವಿಲ್ಲಿ ಒಂದು ಕ್ಷಣವೂ ಇರುವುದು ಬೇಡ. ನಡೆ ಹೋಗೋಣ. ಸರಿ ಹೋಗಿ ಹೇಳಿದ ಸಹೋದರ, ಈ ಛತ್ರಗಳ ಮಧ್ಯ ನಮಗೇನು ಕೆಲಸ? ನಡೆ ಹೋಗೋಣ.